ಏ ನಮ್ಮೂರು. ಈ ತರ ನಿಂತ್ಕೊಂಡು ಆಕ್ಚುಲಿ ಒಂದು ಸ್ವಲ್ಪ ಹೈಟ್ ಇರಬೇಕಾಗಿತ್ತು ಅನ್ಸುತ್ತೆ. ಹ್ಯಾಂಡಲ್ ಬಾರ್ ರೈಸರ್ಸ್ ಹಾಕಿದ್ರೆ ಕರೆಕ್ಟ್ ಆಗಿರುತ್ತೆ. ಈ ಫೀಲಿಂಗೇ ಬೇರೆ ಗುರು. ಎಷ್ಟು ದೂರ ಆದ್ರೂ ಹೋಗು, ಕರ್ನಾಟಕ ಆ ಕನ್ನಡ ಪದಗಳು ನೋಡಿದ್ರೆ ಖುಷಿ ಆಗೋಯ್ತು ಅಂತ ಮನ್ಸಿಗೆ. ನಮ್ಮೂರ್ ಬಂತು ಅಂತ. ನಮ್ಮೂರು ಇನ್ನ ನಮ್ಮೂರ್ ತುಂಬಾ ಕಿಲೋಮೀಟರ್ ಇದೆ. ಇನ್ನ 150-180 ಕಿಲೋಮೀಟರ್ ಹೋಗ್ಬೇಕು ಅನಿಸ್ತದೆ. ಆ ಕನ್ನಡ ಪದ ನೋಡಿದ್ರೆ ಸಾಕು ನಮ್ಮೂರು ನಮ್ಮೂರಿಗೆ. ಈ ಖುಷಿನೇ ಬೇರೆ. ಎಷ್ಟು ದೂರ ಆದ್ರೂ ಹೋಗು, ನೀನು ಎಂತೆಂತ ಪ್ಲೇಸ್ಗಾದ್ರೂ ಹೋಗು, ಮನೆಯಿಂದ ಹೋಗ್ಬೇಕಾದ್ರೆ ನಿನ್ ಖುಷಿ ಇರ್ತದೆ. ಅದೇ ಪ್ಲೇಸ್ ಎಲ್ಲ ನೋಡಾದ್ಮೇಲೆ ಫಸ್ಟ್ ನಮ್ಮ ಮನೆಗೆ ಹೋಗ್ಬೇಕು, ನಮ್ಮೂರ್ಗೆ ಹೋಗ್ಬೇಕು ಅಂತಾನೆ ಅನ್ಸೋದು. ಬೆಸ್ಟ್ ಫೀಲಿಂಗ್ ಇನ್ ದ ವರ್ಲ್ಡ್, ಒನ್ ಆಫ್ ದಿ ಬೆಸ್ಟ್ ಫೀಲಿಂಗ್ ಇನ್ ದ ವರ್ಲ್ಡ್. ಹ್ಯಾಪಿಡಾ, ಹ್ಯಾಪಿ. ಒಳ್ಳೆ ಟ್ರಿಪ್ಪು. ಜೋಬೆಲ್ಲ ಖಾಲಿ ಆಯ್ತು, ಫೋನೆಲ್ಲ ತುಂಬಾಯ್ತು. ಚೆನ್ನಾಗಿತ್ತು. ಮತ್ತೆ ಮಾನ್ಸನ್ಗೆ ಹೋಗೋಣ. ಇನ್ನೊಂದು ಶಾರ್ಟ್ ಟ್ರಿಪ್ ಇದೆ, ನೋಡ್ತೀರಾ ನೀವು? ಓ ಸ್ಪೆಷಲ್ ಮಂಕಿ, ಜೈ ಶ್ರೀರಾಮ್. ಅದು ಬೇರೆ ತರ ಕೋಟಿಗಳು, ನಮ್ಮ ಕಡೆ ಇಲ್ಲ, ಅಪರೂಪಕ್ಕೆ ಕಾಣಿಸ್ತದೆ. ಆ ಗಡ್ಡ ಎಲ್ಲ ಇರ್ತದೆ ಅದಕ್ಕೆ. ಸೊ ಆ ಮಂಕಿಗಳಲ್ಲಿ ನಮ್ಮ ಕರ್ನಾಟಕದವರು ಒಂದು ಅಂಶನೂ ಇಲ್ಲ ಗುರು. ಆ ಕಡೆ ಏನು ಅಂಶ ಇದೋ ಏನ್ 100-200 ಮೀಟರ್ಗೆಲ್ಲ ಒಂದೊಂದು ಅಂಶ ಹಾಕ್ಬಿಟ್ಟವ್ರೆ. ಚೇಂಜ್ ಮಾಡು ಶಿಫ್ಟ್ ಮಾಡು ಇದೇ ಆಗೋಗಿತ್ತು ಆವಾಗಿಂದ. ಇವಾಗ ನೋಡಿ ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಹೋಯ್ತಾ ಇರ್ಬೋದು, ಆರಾಮಾಗಿ ಪೀಸ್ಫುಲ್ ಆಗಿ. ಇಲ್ಲಿ ಎರಡೇ ಗಾಡಿ ಓಡಾಡೋದು, ಒಂದು TN ಗಾಡಿ, ಒಂದು ಕರ್ನಾಟಕ ಗಾಡಿ. ಬೇರೆ ಯಾವ್ದು ಕಾಣಿಸೇ ಇಲ್ಲ ನಮ್ಗೆ. ಚೆನ್ನಾಗಿದೆ ಅಲ್ವಾ ವ್ಯೂ? ಒಳ್ಳೆ ರೋಡ್. ಯಾವ್ದು ವೈಲ್ಡ್ ಅನಿಮಲ್ಲೇ ಕಾಣಿಸಿಲ್ವಲ್ಲ. ನವಿಲುಗಳು ಕಾಣಿಸ್ತು ಅಲ್ಲೆಲ್ಲೋ ಹತ್ತಿರಪಲ್ಲಿ ರೋಡಲ್ಲಿ. ರೆಕಾರ್ಡ್ ಆಗಿಲ್ಲ ಅದು. ಅದೇನೋ ಸಿಕ್ತು ಗುರು, ಜಿಂಕೆ ತರ ಇತ್ತು. ಸಾರಂಗನ, ಸಾರಂಗ ಇರ್ಬೋದು. ನೋಡಕ್ ಜಿಂಕೆ ತರನೇ ಇತ್ತು, ಓಡೋಗ್ಬಿಟ್ಟು ಇದ್ರೊಳಗಡೆ. ಇಲ್ಲಾದ್ರೂ ಒಂದು ನಾಯಿ ನಿಂತ್ಕೊಬಾರ್ದೆ, ಅದಾದ್ರು ನೋಡ್ಬೋದಾಗಿತ್ತು. ನದಿ ಅದು ಎಷ್ಟು ಉದ್ದ ಆಗಿರ್ತದೆ, ಟ್ರಾಫಿಕ್ ಜಾಮ್ ಗೊತ್ತಿಲ್ಲ. ಏನೋ ಇದ್ದಂಗಿತ್ತು ಅಂತ ನೋಡಿದೆ, ಏನೂ ಇಲ್ಲ. ಓಹೋ, ಏನ್ ಬರೀ ಟ್ರಕ್ಸ್ ಗೂಡ್ಸ್ ವೆಹಿಕಲ್ಸ್ ಬರೀ. ಇಂಥ ಟೈಮಲ್ಲಿ ಹೋದ್ರೆ ಇಂಜಿನ್ ತಣ್ಣಗಿರ್ತದೆ. ಇಂಥ ಟೈಮು ಮಾರ್ನಿಂಗ್ ಟೈಮು ಹೆವಿ. ಆಮೇಲೆ ಬ್ರೇಕ್ಸ್ ಬೇಗ ಹೀಟ್ ಆಗಲ್ಲ. ಆ ರೀಸನ್ಗೆ ಡ್ರೈವರ್ಸ್ ಈ ತರ ವೆದರ್ನ ಚೂಸ್ ಮಾಡ್ಕೊಳ್ಳೋದು. ಅದೇ ಆಫ್ಟರ್ನೂನ್ ನೀವು ಘಾಟ್ಸ್ಗೆ ಹೋದ್ರೆ ಖಾಲಿ ಹೊಡಿತಾ ಇರ್ತದೆ. ಯಾವ ಟ್ರಕ್ಸೇ ಇರಲ್ಲ, 5 ಕಾರು ಬೈಕ್ಸ್ ಇಷ್ಟೇ ಇರೋದು. ಯಾಕಂದ್ರೆ ಹೆವಿ ಹೀಟ್ ಆಗೋಯ್ತದೆ ಗುರು, ಇಂಜಿನ್ ಹೆವಿ ಹೀಟ್ ಆಗೋಯ್ತದೆ. ಮಧ್ಯದ ನಿಲ್ಸ್ಕೊಬಿಡ್ತಾರೆ. ಅವ್ರು ನಿಲ್ಸಿರೋದು ಅವ್ರ ರೆಸ್ಟ್ ಕೊಡಕ್ಕಲ್ಲ, ಲಾರಿಗೆ ರೆಸ್ಟ್ ಕೊಡಕ್ಕೆ.
ಚೆನ್ನಾಗಿತ್ತು ಗುರು ಈ ರೋಡು. ಎಲ್ಲೂ ಒಂದು ಹಂಪು ಇಲ್ಲ, ಏನೂ ಇಲ್ಲ. ಆರ್ನಿಗರ್ಗೆ ಹಾಕು, 60-70 ನಡಿ. ಹೋಯ್ತಾ ಇರು. ನಮ್ಮ ಹುಡುಗನ ಮುಂದೆ ಬರ್ತಾ ಅವನೇ ನನ್ನ ಗಾಡಿ ಓಡಿಸ್ಕೊಂಡು. ಇದು ನಮ್ಮ ಹುಡುಗನ ಗಾಡಿ. ಏನ್ ಮಾತ್ರ ಸರ್, ಯಾಕೆ ಕುಡಿತದೆ ಗುರು ಪೆಟ್ರೋಲ್ನ? ಸೀರಿಯಸ್ ಆಗಿ ಹೆವಿ ಪೆಟ್ರೋಲ್ ಕುಡಿತದೆ. ಆದ್ರೆ ಮಜಾ ಮಾತ್ರ ಹಂಗೆ ಇರ್ತದೆ, ಪವರ್ ಹಂಗೆ ಇರ್ತದೆ. ಸೀಟ್ ಸ್ವಲ್ಪ ಹಾರ್ಡು, ಏನೋ ಉರಿ ಬರ್ತದೆ. ಅಯ್ಯಯ್ಯಪ್ಪ, ಹೊಂದೆಲ್ಲ ಉರಿ ಬಂದ್ಬಿಡ್ತದೆ. ಇಲ್ಲೆಲ್ಲೋ ಟೀ ಸ್ಟಾಲ್ ಅದೇ ಗುರು. ಮುಂದೆ ಮುಂದೆ ಸಿಗ್ತದೆ. ಇದು ಕರ್ನಾಟಕ ಚೆಕ್ ಪೋಸ್ಟ್, ಪಣಜನೂರು. ಹಸುನಾ ಇದು? ಅಲ್ಲ, ಎತ್ತು. ಬಾಬಾ, ಕರ್ನಾಟಕ ರಾಜ್ಯ ಪೊಲೀಸ್, ಬಂಡೀಪುರ 84 ಕಿಲೋಮೀಟರ್ಸ್. ಬಂಡೀಪುರಕ್ಕೆ ಹೋಗಲ್ಲ ನಾವು, ಸಾರಿ. ಗಾಡಿಗಳೆಲ್ಲ ಹೋಯ್ತವೆ. ಟೈಮ್ ಎಷ್ಟಾಗುತ್ತೆ ಗೊತ್ತಿಲ್ಲ. ಏನು ಟೈಮ್ ಸೆಟ್ ಮಾಡಿಲ್ಲ, 3:30 ತೋರಿಸ್ತಾ ಇದರಲ್ಲಿ. MH ಗಾಡಿಗಳು ಇದೇನು ಅಲ್ಲಿಂದ ಇಲ್ಲಿವರೆಗೂ ಬಂದವರ ಚೈಕ್ ನೋಡ್ರಿ. SBI, ಓ ದ ಲಾಸ್ಟ್ SBI ಇದು. ನಮ್ಮ ಕರ್ನಾಟಕ ಬಂತು. ಅಲ್ಲಿ ಬ್ಯೂಟಿಫುಲ್ ಸನ್ಸೆಟ್ ಆಯ್ತಾ ಇದೆ, ಆದ್ರೆ ಎಲ್ಲೂ ಜಾಗ ಸಿಕ್ತಿಲ್ಲ ತೋರ್ಸಕ್ಕೆ ನಿಮ್ಗೆ. ಒಂದು ಫೋಟೋ ಆದ್ರೂ ಹಿಡ್ಕೊಳಕ್ಕೂ ಜಾಗ ಸಿಕ್ತಿಲ್ಲ, ಅಷ್ಟು ಚೆನ್ನಾಗದೆ. ಕಳೆದೋಗ್ತೀರಾ ನೋಡಿದ್ರೆ. ದೊಡ್ಡ ಸೂರ್ಯ. ಅಯ್ಯೋ ಇಲ್ಲ ಗುರು, ನಾವೇ ಬೇರೆ ಕಡೆಗೆ ಹೋಯ್ತಿದ್ದೀವಿ. ಛೇ, ಸಖತ್ತಾಗಿತ್ತು. ಫೈನಲಿ ಇದು ಏನು ಇಷ್ಟು ಬಂದಾಗ ಹಾಕವನೇ. ಕ್ಯಾಚ್ ಹಾಕೋತವ್ರೆ. ಅವು ಹಾರ್ಲೆ ಆ ಕಡೆ ಹೋಯ್ತು, ಆದ್ರೆ ಕಾಣಿಸ್ಲಿಲ್ಲ ನಿಮ್ಗೆ, ನನಗೆ ಗೊತ್ತಾಯ್ತು. ಹೆಂಗೆ ಚೆನ್ನಾಗದ. ಮುಂದೆ ಒಂದು ಅಂಗಡಿ, ಹಿಂದೆ ಎಲ್ಲ ಕಬ್ಬಿನ ತೋಟ. ಸಿಂಪಲ್ ಆಗದೆ, ಸ್ವೀಟ್ ಆಗದೆ.
ಪಾನಿಪುರಿ ಬತ್ತು ಅಂದ್ರೆ ಕರ್ನಾಟಕ ಬತ್ತು. ಅಯ್ಯೋ. ಹ್ಮ್. ಇಲ್ಲಪ್ಪ ಮುಂದೆ ಹೋಂಡಾ ಯೂನಿಕಾರ್ನಲ್ಲಿ ಹೋಯ್ತಾವನೆ. 86-90 ಕಿಲೋಮೀಟರ್ ಸ್ಪೀಡಲ್ಲಿ ಹೋಯ್ತಾವನೆ. ಹೆಲ್ಮೆಟ್ ಇಲ್ಲ, ಏನಿಲ್ಲ. ಅದು ನೋಡು, ಅಲ್ಲಾಡ್ಸ್ತಾನೆ ಗುರು ಗಾಡಿನ. ಅಷ್ಟು ಸ್ಪೀಡ್ ಬೇಕಾ? ಏನಿಲ್ಲ, ಒಂದು ಹುಡಿ ಹಾಕೊಂಡವನೆ ಅಷ್ಟೇ. ಹೆಲ್ಮೆಟ್ ಇಲ್ಲ, ಏನಿಲ್ಲ. ಹೋಯ್ತಾವನೆ ಓ ಅನ್ಕೊಂಡು. ಅದು ಈ ಕತ್ಲಲ್ಲಿ ಏನಾದ್ರೂ ಹುಳ ಏನಾದ್ರೂ ಹೊಡೆದ್ರೆ ಕಣ್ಣಿಗೆ ಪಕ್ಕ ಡಮಾರು ಕಣ್ಣು. ಕಡೆ ಹೋದ ನೋಡಿ, ಇಂಡಿಕೇಟ್ ಹಾಕೊಂಡವನೆ. ಹೆಲ್ಮೆಟ್ ಹಾಕೊಳ್ಳಿ, ಸೇಫಾಗಿ ರೈಡ್ ಮಾಡಿ. ಫಾಸ್ಟಾಗಿ ಬಿಟ್ಟಿದ್ದು ನಾನೇನು ಹೇಳಲ್ಲ, ಯಾಕಂದ್ರೆ ನಿಮ್ಗೆ ಗೊತ್ತಲ್ಲ. ಆದ್ರೆ ಕ್ವಾಲಿಟಿ ರೈಡಿಂಗ್ ಸಾಕು. ಸುಮ್ಮನೆ ಪೊಲೀಸರು ಇರ್ತಾರೆ, ಅವ್ರು ಇರ್ತಾರೆ, ಇವ್ರು ಇರ್ತಾರೆ, ಫೈನ್ ಕಟ್ಟಬೇಕಾಯ್ತದೆ ಅಂತ ಹಾಕೊಳ್ಳೋದಲ್ಲ. ಚೆನ್ನಾಗಿರೋದು ಹಾಕೊಳ್ಳಿ ರೈಡಿಂಗ್ ಗೇರ್ಸ್ನ. ಹಂಸತ್ರ ಚಾಕು ಇಟ್ಟವ್ರೆ ಗುರು ಯಾರೋ, ಏನ್ ಹೇಳೋಣ. ಚಾಮರಾಜನಗರದ ಕಡೆ ಹೋಗ್ತಾ ಇದ್ವಿ. ಅದೇ ಬೆಳಕಿರೋವರೆಗೂ ಓಡಿಸ್ಕೋಬೇಕು, ಆಮೇಲೆ ನಿಧಾನ ನಮ್ದು ಗೊತ್ತಲ್ಲ, ಅವಾಗ ಅವನ್ನ ಮುಂದೆ ಬಿಟ್ಬಿಟ್ಟು ಹೋಗೋದಷ್ಟೇ. ಕಾಣಿಸಲ್ಲ ಗುರು, ವಿಸಿಬಿಲಿಟಿನೇ ಇರಲ್ಲ ನೈಟ್ ಆಯ್ತು ಅಂತ. ಯಾವ ಅಂಶ ಯಾವ್ದಾದ್ರು ತೋರಿಸ್ಬೇಕಾ ನಮ್ಗೆ ಗೊತ್ತಿಲ್ಲ. ಯಾವ್ದಾದ್ರು ತೋರಿಸು. ಏನು ಗುರು, ವೈಟ್ ಲೈನ್ ಕ್ರಾಸ್ ಮಾಡ್ದವನು. ಹೋಗ್ತಾ ಇದ್ದೀವಿ, ಇನ್ನು ಮನೆ 120 ಕಿಲೋಮೀಟರ್ಸ್ ಇರ್ಬೋದು. ಮ್ಯಾಪ್ ಎಲ್ಲ ಹಾಕೊಂಡಿಲ್ಲ, ಇಲ್ಲೆಲ್ಲ ರೋಡೆಲ್ಲ ಚೆನ್ನಾಗಿತ್ತು. ಯಳಂದೂರು ನಿಯರ್, ಇಲ್ಲ ಯಳಂದೂರಿಂದ ಮುಂದೆ ಹೋಗಿದ್ದೀವಿ ಅನ್ಸುತ್ತೆ. ಹೋಗ್ತಾ ಇದ್ದೀವಿ. ಇನ್ನೂ ಕೊಳ್ಳೆಗಾಲ ಸಿಕ್ಕಿಲ್ಲ. ಇನ್ನೊಂದು ಅರ್ಧ ಗಂಟೆ ಕೊಳ್ಳೆಗಾಲ ಸಿಗ್ಬೋದು. ಚಳಿ ಒಂದು ಲೆವೆಲ್ ಚಳಿ, ತುಂಬಾ ಚಳಿ ಏನಿಲ್ಲ. ಓಕೆ, ಮ್ಯಾನೇಜಬಲ್. ನಮ್ಮ ಹುಡುಗ ಮುಂದೆ ಹೋಯ್ತಾವನೆ. ನಮ್ಮ R15 ಲೈಟು ಅಷ್ಟೇ ಇದೆ. ಮಾರ್ನಿಂಗಲ್ಲಿ ಏನಿದ್ರು ನಮ್ದು ಆಟ. ಸೊ ಇವಾಗ ನಮ್ಮ ಹುಡುಗ ಮುಂದೆ ಹೋಯ್ತಾವನೆ, ಅವ್ನು ಲೈಟ್ ಹಾಕ್ಸವನೆ. ಮ್ಯಾಡ್ ಡಾಗ್ ಆಲ್ಫಾ, ಸಾರಿ ಸ್ಕೌಟ್ ಎಕ್ಸ್, ಮ್ಯಾಡ್ ಡಾಗ್ ಸ್ಕೌಟ್ ಎಕ್ಸ್. ಆಲ್ಫಾ ಅಲ್ಲ, ಸ್ಕೌಟ್ ಎಕ್ಸ್ ಹಾಕಿರೋದು. ಸ್ಕೌಟ್ ಎಕ್ಸ್ ಆಲ್ಫಾ ಇಷ್ಟು ಬರ್ತವೆ. ಸ್ಕೌಟ್ ಎಕ್ಸ್ ಚೆನ್ನಾಗದೆ. ಪೂರಾ ಪೈಸಾ ವಸೂಲ್ ಅನ್ಕೊಳ್ಳಿ.
ಆ ಥರ ಆಯಿತು. 4 ಡೇಸ್ ಆಯಿತು ಕೂಡ. 4 ಡೇಸ್ ಆದ್ಮೇಲೆ ಮನೆಗೆ ಹೋಗ್ತಾ ಇದ್ದೀನಿ. ನಮ್ ಜೊತೆಗಿಬ್ರು ಜಾಯ್ನ್ ಆಗವ್ರೆ ಅಲ್ಲಿ ಮಧ್ಯದಲ್ಲಿ ಹೋಯ್ತಾ ಇರಲ್ಲ ಅವರು. ಜಸ್ಟ್ ಒಂದು 15 ಮಿನಿಟ್ಸ್ ಇಂದ ಜಾಯ್ನ್ ಆದ್ರು, ನಮ್ ಜೊತೆನೆ ಬರ್ತಾವ್ರೆ. ಇದು ಬೆಂಗಳೂರೇ ಅನ್ಸುತ್ತೆ, 05 ಸ್ಟೇಷನ್. ಬೆಂಗಳೂರಿಗೆ ಹೋಗ್ಬೋದು. ಮತ್ತೆ ಅದು ಹುಡುಗ ಹುಡುಗಿನ ಇಲ್ಲ ಇಬ್ರು ಹುಡುಗರ ಗೊತ್ತಿಲ್ಲ. ಆ ಹುಡುಗನ್ ಸೇಮ್ ಅನ್ಬೇಕು ನಂತರ ಸೈಡ್. ಐ ಥಿಂಕ್ ಹುಡುಗಿ ಇರ್ಬೋದು, ಹಿಂದೆ ಗೊತ್ತಿರೋದು. ಎಕ್ಸಾಕ್ಟ್ಲಿ ಐ ಡೋಂಟ್ ನೋ. ಹಿಂದೆನೆ ಅವ್ರವ್ರ ಐ ಥಿಂಕ್ ಕೊಳ್ಳೇಗಾಲ ಕ್ರಾಸ್ ಮಾಡ್ದೋ ಇವಾಗ. ಇದು ನನ್ನ ಫ್ರೆಂಡ್ ಅವ್ರ ಊರು, ನರಿಪುರ ಚಂದ್ರು. ಚಂದ್ರು ಅಂತ ಇಲ್ಲ ಇಲ್ಲ, ಈ ಈ ಬಿಲ್ಡಿಂಗ್ ಹಿಂದೆ ಮನೆ ಅಲ್ಲಿ ಕಾಣಿಸ್ತಿದೆಯಲ್ಲ ಲೈಟ್ ಚಿಕ್ಕದಾಗೆ, ಅದು ನರಿಪುರ ಚಂದ್ರು ಅವ್ರ ಮನೆಗೆಲ್ಲ ಹೋಗಿದ್ದೀನಿ. ನಮಗೆ ಡಿಪ್ಲೊಮಾ ಮಾಡ್ತಿರ್ಬೇಕಾದ್ರೆ ಆವಾಗ ಫ್ರೆಂಡ್ ಆಗಿದ್ದು. ನಾನು ಇನ್ನೊಬ್ಬ ಚಂದ್ರು, 3 ಜನ. ನೈಸ್. ಕೊಳ್ಳೇಗಾಲದಿಂದ ಊರು ಎಷ್ಟಿರ್ಬೋದು? 90 ಇದೆಯಾ? 90 ಇಲ್ಲ 80 ಇರ್ಬೋದು ಅನ್ಸುತ್ತೆ. ಹೋಗುತ್ತೆ, ಆರಾಮಾಗಿ ಹೋಗುತ್ತೆ. ಇನ್ನೊಂದು 1.5 hours ಐ ಥಿಂಕ್. 9 o'clock ಅಷ್ಟರಲ್ಲಿ ಅಂದ್ಕೊಂಡಂಗೆ ನೋಡೋಣ. ಕಪಲ್ಸ್ ಬಂದ್ರು. ಕಪಲ್ಸ್ ಗೊತ್ತಿಲ್ಲ ಗುರು, ಅವರು ಕಪಲ್ಸಾ ಏನು ಎಂತದ್ದು ಅಂತ. ಇಲ್ಲ ಹುಡುಗನೇ. ಹುಡುಗನೇ ಇಬ್ರು ಹುಡುಗನೇ. ಇವರಿಬ್ರು ಒಂದು ಅನಿಸ್ತದೆ. ನೀವು ಬಂದಿ ಗುರು, ಜೀವಕದಿಂದ ಲೈಟ್ ಬರಲ್ಲ. ಅಯ್ಯೋ ರೆಡಿ ಮಾಡಿಸ್ಕೊಳ್ಳೋದಲ್ವೇ ಏನು ಹೇಳಿ, ಸಕ್ಕ ಡೇಂಜರಸ್ ಅದು ಲೈಟ್ ಬಂದಿಲ್ಲ ಅಂದ್ರೆ. ಅವರು ಬೇರೆ ಅನ್ಸ್ತಿದ್ರು. ಇಲ್ಲ ಡ್ಯೂಕ್ ಅವರು ಬೇರೆ, ಇವರು ಒಂದು ಚೆನ್ನಾಗಿದೆ. ಲೈನಾಗಿ ಹೊಯ್ತಿದ್ದೀವಿ 4 ಜನ. ನೈಸ್ ನೈಸ್. ಹುಡುಗಿನೇ ಅನ್ಸುತ್ತೆ.
ಓಕೆ ಓಕೆ, ಇಲ್ಲಿಗೆ ನಮ್ಮ ಟ್ರಿಪ್ ಮುಗೀತು. ಟೋಟಲ್ ಎಷ್ಟು ಕಿಲೋಮೀಟರ್ ಆಗೋದು ನೋಡ್ತೀನಿ, ಅಲ್ಲಿ ತೋರಿಸ್ತೀನಿ ಬನ್ನಿ. ಇಲ್ಲಿ ಹೈವೇಲೆಲ್ಲ ಬೇಡ. ಆಯಿತು, 8:53 ಆಗದೆ. 9 o'clock ಅಂದ್ಕೊಳ್ಳಿ. ವಾಲ್ಪಾರಾಯನ 11:30 ಏನೋ ಬಿಟ್ಟಿದ್ದು, ಇವಾಗ 9 o'clock ಆಗದೆ. ಅಲ್ಲಲ್ಲಿ ನಿಲ್ಸ್ಕೊಂಡು ಫೋಟೋಸ್ ತಗೊಂಡು ಎಲ್ಲ ಮುಗಿಸ್ಕೊಂಡು ಒಂದು ಸಮೋಸ ತಿನ್ನದ ನೋಡಿ. ಓಕೆ, ಟೋಟಲ್ಲು 1249. ಇವಾಗ ಒಂದು 5 ಕಿಲೋಮೀಟರ್ಸ್ ಹೋಯ್ತೀವಿ. 1255, 20 ಕಿಲೋಮೀಟ್ರು, 25 ಕಿಲೋಮೀಟ್ರು, 1280 ಕಿಲೋಮೀಟ್ರು ಓಡಾಡಿದ್ದೀವಿ. 1280 ಕಿಲೋಮೀಟ್ರ್. ಕನಕಪುರ ಇಂದ ಮುನ್ನಾರ್, ಮುನ್ನಾರಿಂದ ಕೊಚ್ಚಿ, ಕೊಚ್ಚಿಯಿಂದ ವಾಲ್ಪಾರಾಯ್, ವಾಲ್ಪಾರಾಯಿಂದ ಕನಕಪುರ. ಆಕ್ಚುಲಿ ನಾವು ಅನ್ಕೊಂಡಿದ್ದು 1100, 1155 ಅಂತ, ಇನ್ನೊಂದು 100 ಎಕ್ಸ್ಟ್ರಾ ಆಗ್ತದೆ. ಫೈನಲಿ ಬಂದ್ಬಿಟ್ಟು. ಒಂಥರ ಖುಷಿ ನಮ್ಮೂರು ಬಂದ್ರೆ. ಚೆನ್ನಾಗಿರುತ್ತೆ. ಓಕೆ, ಬಾಯ್. ಮತ್ತೆ ಸಿಗೋಣ ಇನ್ನೊಂದು ಟ್ರಿಪ್ಪಲ್ಲಿ. ಟಾಟಾ, ಬಾಯ್ ಬಾಯ್. ಓಕೆ.